ಓಕೆ ಓಕೆ ಈಸಿ ಆಫ್ ಮಾಡು ಗಾಡಿನ. ಬಿಡು ಗಾಡಿ ಆಫ್ ಮಾಡು ಮೊದಲು. ಬಿಡೋ ಇಲ್ಲಿ. ಬಾ ನಿಂತ್ಕೋ, ಹಿಂಗೆ ನಿಂತ್ಕೋ. ಇಲ್ಲ ನಿಂದು ಇದೇ ತಡೆದು ಬಿಟ್ಟಿದೆ ಫುಲ್ಲು. ಹೆಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಟೈಮ್ ಬಂದು 5:37. ಇದು ಕರೆಕ್ಟಾಗಿ ತೋರಿಸ್ತಾ ಇಲ್ಲ. ಆ್ಯಂಡ್ ನಾವಿದ್ದೀವಿ ಆ್ಯಸ್ ಯೂಶ್ವಲ್ ಚಿಕ್ಕಬಳ್ಳಾಪುರ ಹೈವೇಯಲ್ಲಿ. ಇವಾಗ ಜಸ್ಟ್ ಯಲಹಂಕ ಬಿಟ್ಟಿದ್ದೀವಿ ಮನೇನ. ಆ್ಯಂಡ್ ಇವತ್ತಿನ ಡೇಟ್ ಬಂದು 1 ನವೆಂಬರ್. ಪ್ರತಿಯೊಬ್ಬ ಕನ್ನಡಿಗನಿಗೂ ಇದೊಂದು ತುಂಬ ಇಂಪಾರ್ಟೆಂಟ್ ದಿನ ಆಗುತ್ತೆ. ಯಾಕಂದರೆ ನಾನು ಒಬ್ಬ ಪಕ್ಕ ಕನ್ನಡಿಗ ಆಗಿರೋದ್ರಿಂದ ಕನ್ನಡ ರಾಜ್ಯೋತ್ಸವ ಅಂದರೆ ಏನೋ ಒಂಥರ ಜೋಶು ನಮಗೆ. ಇನ್ನೇನು ಹೇಳಿ, ಜೋಶ್ ಅಂದರೆ ಗಾಡಿ ಓಡಿಸ್ಬೇಕು, ರೈಡ್ ಹೋಗಬೇಕು, ಅದರಲ್ಲೇ ಸಿಗೋದು ಮಜಾ. ಇನ್ನೇನು ಪಬ್ಬಿಂಗ್ ಕ್ಲಬ್ಬಿಂಗ್ ಎಲ್ಲ ನಮಗೆ ಬಂದಿಲ್ಲ, ಬರೋದು ಇಲ್ಲ. ಸೊ ಹಾಗಾಗಿ ಇಲ್ಲಿದ್ದಾರಲ್ಲ ನಮ್ಮ ಅಣ್ಣ ಫ್ರೆಂಡು, ಸೊ ನಾವು ಇವರು 2 ಗಾಡಿಯಲ್ಲೇ ಹೋಗ್ತಾ ಇರೋದು. ಇನ್ನೂ ಸ್ವಲ್ಪ ಜನರಿಗೆ ಕರೆದೆ, ಎಲ್ಲ ಕೊನೆ ಕೈ ಎತ್ತಿದ್ರು. ಯಾರು ಕೈ ಎತ್ತಿದ್ರೆ ಏನು ಹೇಳಿ, ರೈಡ್ ಅನ್ನೋದು ಪ್ಲ್ಯಾನ್ ಆದರೆ ನನಗೆ ಹೋಗ್ಬೇಕಷ್ಟೆ. ಒಬ್ಬನೇನೋ 2 ಗಾಡಿನೋ ಹೋಗ್ತಾ ಇರಬೇಕಷ್ಟೆ. ಇವತ್ತಿನ ಡೆಸ್ಟಿನೇಷನ್ ಬಂದು ಕೈಲಾಸಗಿರಿ ಹಿಲ್ಸ್. ಅಂದರೆ ಹುಡುಕ್ತಾ ಇದ್ದೆ ಎಲ್ಲೋಗೋದು, ಏನು ಮಾಡೋದು. ಒಟ್ಟಿನಲ್ಲಿ ನವೆಂಬರ್ 1 ಎಲ್ಲಾದರೂ ಹೋಗಬೇಕು, ಕನ್ನಡ ರಾಜ್ಯೋತ್ಸವಾಗ ಒಂದು ಒಳ್ಳೆ ರೈಡ್ ಆಗಬೇಕು ಅಂತ ಇದ್ದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಲೈಕ್ ಬಿಗಿನರ್ ಲೆವೆಲ್ ಆಫ್ ರೋಡ್ ಇದೆ. ನಾನು ಯಾವ ವೀಡಿಯೋಸಲ್ಲಿ ನೋಡಿದೆ ಅಲ್ಲೆಲ್ಲ. ಆ್ಯಂಡ್ ನಾನು ಸಿಂಬಾ ತೊಗೊಂಡಾಗಿಂದ ಒಂದ್ಸಲಿನೂ ಆಫ್ ರೋಡ್ ಟ್ರೈ ಮಾಡಿಲ್ಲ. ಸರಿ ಚಲೋ ನಡಿ ಒಂದು ಆಫ್ ರೋಡ್ ಹಾಕ್ಕೊಂಬರೋಣ ಅಂತಲೂ ಆಯಿತು ಸೀನ್ಸು. ಇನ್ನು ಕರೆಕ್ಟಾಗಿ 50 ಕಿಲೋಮೀಟ್ರ್ ಇದೆ ಡೆಸ್ಟಿನೇಷನ್ಗೆ. ಆ್ಯಂಡ್ ಹೇಳೋದು ಮರ್ತೋದೆ, ಸಮಸ್ತ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬರೀ ಕನ್ನಡ ರಾಜ್ಯೋತ್ಸವ ದಿನ ಮಾತ್ರ ಕನ್ನಡ ಅನ್ನೋದಲ್ಲ, ವರ್ಷ ಪೂರ್ತಿ ಕನ್ನಡ ಬೇಕು, ಕನ್ನಡ ಅಭಿಮಾನ ಬೇಕು, ಕನ್ನಡಕ್ಕೆ ಗೌರವಿಸಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ಕನ್ನಡನ ಪ್ರೀತಿಸಬೇಕು. ಅದೆಲ್ಲ ನನ್ನ ಪ್ರಕಾರ ನನಗಿದೆ. ಯಾಕಂದರೆ ನಾವು ಒಳಗಿಂದಾನು ಪ್ಯೂರ್ ಕನ್ನಡಿಗ. ಅಂದರೆ ಬೇರೆ ಲ್ಯಾಂಗ್ವೇಜಸ್ ಬೇಡ ಅಂತಲ್ಲ, ಬೇಕು, ಎಷ್ಟಿಗೆ ಬೇಕಷ್ಟೇ. ಆಮೇಲೆ ಯಾವತ್ತೇ ಇದ್ರೂ ಕನ್ನಡನೇ. ಮುಂದೆ ಒಂದು ಬೆಟ್ಟ ಕಾಣಿಸ್ತಾ ಇದೆ. ಐ ಹ್ಯಾವ್ ನೋ ಐಡಿಯಾ ಅದೇ ಬೆಟ್ಟನ ಅಲ್ವಾ ಅಂತ. ಮಾತ್ರ ಆ ಬೆಟ್ಟ ಕಂಪ್ಲೀಟಾಗಿ ಫಾಗಿಂದ ಕವರ್ ಆಗಿ ಹೋಗಿದೆ. ಕ್ಯಾಮ್ರಾದಲ್ಲಿ ಬಿಡಿ, ನನ್ನ ಕಣ್ಣಿಗೆ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಅದು 6:45 ಆಯಿತು, ಇನ್ನೂ ಫಾಗ್ ಕ್ಲಿಯರ್ ಆಗಿಲ್ಲ. ನೋಡುವ ಏನಾಗ್ತದೆ. ಗೇಟ್ ಓಪನ್ ಮಾಡೋದು 9 o'clock ಅಂತ ಹೇಳಿದ್ರು. ಬಟ್ ಯಾರೋ ಕಾಲ್ ಮಾಡಿದ್ರು ಅಂತ ಬೇಗನೆ ಓಪನ್ ಮಾಡಿದ್ದಾರೆ. ನಾವು 9 o'clock ತನಕ ವೆಯ್ಟ್ ಮಾಡೋಕ್ಕೆ ರೆಡಿ ಇದ್ವಿ. ಕಮ್ ಆನ್ ಬೇಬಿ, ಫಸ್ಟ್ ಆಫ್ ರೋಡು. ನಾನು ಸಿಂಬಾನ ಹಾಕ್ಕೊಂಡು ಫಸ್ಟ್ ಆಫ್ ರೋಡು.
ಹತ್ತು ಮಗ ಹತ್ತು. ಓಕೆ, ಓಹೋ ಹೋ ಹೋ ಹೋ, ಏನಿದೆ. Oh my God, nice. ಅವರು ಆರಾಮಾಗಿ ಫೋಟೋ ತೊಗೊಂಡ್ಲಿ, ಆಮೇಲೆ ನಾವು ಹಾಕ್ಕೊತೀವಿ. ಇವತ್ತು ವೆದರ್ ಮಾತ್ರ ಸೆಕ್ಸಿಯಾಗಿ ಸಾಥ್ ಕೊಟ್ಟಿದೆ ನಮಗೆ. ನಮ್ಮ ಅಣ್ಣಂಗೆ ಅಲ್ಲಿ ವೀಡಿಯೋ ಹಾಕೋ ಕಳಿಸಿದ್ದೀನಿ. ಸೈಕ್ ವ್ಯೂ ನೋಡಿ ಗುರು, ಲುಕ್ ಅಟ್ ದಿಸ್ ಬೇಬಿ. ನಾನು ಯಾವುದೋ ಒಂದು ರೀಲ್ ನೋಡಿದ್ದೀನಿ, ಯಾವ ಥರ ಗಾಡಿ ತೊಗೊಳ್ಳಿ ಅಂದರೆ ನೀವು ಇಳ್ದು ನಡ್ಕೊಂಡು ಹೋದ್ಮೇಲೆ ಒಂದ್ಸಲಿ ಹಿಂದೆ ತಿರ್ಗಿ ನೋಡ್ಬೇಕಂತ. ನನ್ನ ಬೇಬಿ ಹಾಗೆ ಇದೆ. ನಾನು ಯಾವಾಗಲೂ ನಮ್ಮ ದೊಡ್ಡಮ್ಮ ಮನೇಲಿ ಪಾರ್ಕ್ ಮಾಡಿದಾಗ 10 ಸೆಕೆಂಡ್ ನಿಂತ್ಕೊಂಡು ನೋಡಿನೇ ಬರೋದು, ಹಾಗೆ ಆಗಲ್ಲ. ಸಿಂಬಾ, ಯು ಆರ್ ದ ಹಾಟೆಸ್ಟ್.
ಅಂದರೂ ವೆದರ್ ಮಾತ್ರ ಚಿಂದಿಯಾಗಿದೆ. ನಾನು ಎಲ್ಲೇ ಹೋದ್ರೂ ಲೈಕ್ ಮೋಸ್ಟ್ ಆಫ್ ದಿ ಟೈಮ್ಸ್ ನನಗೆ ವೆದರ್ ಸಾಥ್ ಕೊಡುತ್ತೆ ಗುರು. ನಾನು ತುಂಬ ಕಡೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಫುಲ್ ಮಿಸ್ಟು, ನೀರು ಹೊಡಿತಾ ಇದೆ. ಅಯ್ಯ, ಗ್ಯಾಪಲ್ಲಿ ಮಳೆಗಿಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಏನು ಮಾಡೋದು? ರೈನ್ ಲೈನರ್ಸ್ ತಂದಿಲ್ಲ, ಏನಿಲ್ಲ. ಓ ಶಿಟ್, ರೋಡೇ ಕಾಣಿಸ್ತಾ ಇಲ್ಲ. ಲಿಟ್ರಲಿ ಫುಲ್ ಬ್ಲೈಂಡ್. It was a pretty nice off-road. ವೆದರ್ ನೋಡಿ, ಸೈಕು. ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಫೈನಲಿ ಅಟ್ ದ ಟಾಪ್. ಅಂದರೂ ಮಾಡ್ರೇಟ್ ಲೆವೆಲ್ ಆಫ್ ರೋಡ್ ಕೂಡ ಅಲ್ಲ, ಬಿಗಿನರ್ ಲೆವೆಲ್, ಈಸಿ ಆಗಿತ್ತು. ಇಟ್ ವಾಸ್ ಲೈಕ್ ಬಟರ್ ಫಾರ್ ಸಿಂಬಾ, ಸೀರಿಯಸ್ಲಿ. ಜಸ್ಟ್ ಲುಕ್ ಅಟ್ ದಿಸ್ ಬ್ಯೂಟಿಫುಲ್ ವೆದರ್. ಕೆಳಗೆ ಬರ್ಬೇಕಾದ್ರೆ ಒಂದು ಮಕ್ಕರ್ ಏನಂದರೆ ಗೇಟ್ ಕ್ಲೋಸ್ ಮಾಡಿದರು. ನಾವು ಗೇಟೆಲ್ಲ ಹಾರೋಣ ಅನ್ನೋ ಸ್ಕೆಚ್ ಹಾಕ್ಕೊಂಡಿದ್ವಿ, ಅಷ್ಟರಲ್ಲಿ ಗೇಟ್ ಓಪನ್ ಮಾಡಿದ್ರು. ಸರಿ, ಮೇಲ್ಗಡೆ ವೆದರ್ ಒಂದು ಚೆನ್ನಾಗಿದ್ರೆ ಮಸ್ತಾಗಿರುತ್ತೆ ಅಂದ್ಕೊಂಡ್ಬಂದ್ವಿ. ವೆದರ್ ಚೆನ್ನಾಗಿರೋದಲ್ಲ ಗುರು, ಮಳೆನೇ ಸ್ಟಾರ್ಟ್ ಆಗೋಯ್ತು ಹೋಗಿ. ಈ ವ್ಲಾಗ್ ಲೆಂತ್ ಎಷ್ಟು ದೊಡ್ಡದಾಗಿದೆ ಅಂತ ನನಗೆ ಐಡಿಯಾ ಇಲ್ಲ. ಸೊ ಇಫ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವ್ಲಾಗ್, ಡೋಂಟ್ ಫರ್ಗೆಟ್ ಟು ಗಿವ್ ದಿಸ್ ವಿಡಿಯೋ ಥಮ್ಸ್ ಅಪ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋ ಡೌನ್ ದ ಹಿಲ್ ಮಾಡ್ತೀನಿ. ಅದು ಚೆನ್ನಾಗಿ ಬಂದರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಐ ಜಸ್ಟ್ ಕ್ಯಾನ್ಸಲ್ ಇಟ್ ಆಫ್. ಆ್ಯಂಡ್ ಇವತ್ತು ಬಂದು November 1st ಸಮಸ್ತ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ.